ಬಾಂಗ್ಲಾದೇಶದ ಅಮಾಯಕ ಹಿಂದೂ ಯುವಕನನ್ನು ಮರಕ್ಕೆ ಜೀವಂತ ನೇತಾಕಿ ಸಜೀವ ದಹನ ಮಾಡಿದ ಹೀನಾಯ ಕೃತ್ಯವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ಜಿಲ್ಲಾ ಘಟಕಗಳ ನೇತೃತ್ವದಲ್ಲಿ ಬುಧವಾರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರು ನೆರೆದು ಬಾಂಗ್ಲಾದೇಶದ ವಿರುದ್ಧ ಹಾಗೂ ಜಿಹಾದಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಯುವಕನ ಸಜೀವ ದಹನ ಪ್ರಕರಣ ಪೂರ್ವ ನಿಯೋಜಿತವಾಗಿದ್ದು, ಇಂತಹ ಕೃತ್ಯಗಳು ಮುಂದುವರೆದರೆ ಹಿಂದೂ ಧರ್ಮದ ನಾಶ ಖಂಡಿತ. ಆದ್ದರಿಂದ ಈಗಿನಿಂದಲೇ ಇದನ್ನು ಪ್ರತಿಭಟಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಾಂಗ್ಲಾದಲ್ಲಿ ಈ ಹಿಂದೂ ಸಮಾಜದ ಯುವಕ ದೀಪು ಚಂದ್ರದಾಸ್ ಮೇಲೆ ಹಲ್ಲೆ ಆಗಿದೆಯಲ್ಲ, ಇದು ಒಂದು ಪೂರ್ವ ನಿಯೋಜಿತ ಹಲ್ಲೆಯಾಗಿದ್ದು ಇದೊಂದು ಜನಸೈಡ್ ಅಂತ ಅಂತೀವಿ ನಾವು. ಅವರು ದೀಪು ಚಂದ್ರದಾಸ್ ಅವರು ಹೇಳಿದ್ದು ಎಲ್ಲ ಧರ್ಮದವರಿಗೆ ಅವ್ರದ್ದೇ ಆದ ಅಭಿಮಾನ ಇರುತ್ತೆ ಅಂತ. ಆದರೆ ಅದನ್ನ ಬೇರೆ ರೀತಿ ರೂಪಿಸಿ ಏನು ಕೊಲೆ ಮಾಡಿದ್ದಾರೆ, ಅತ್ಯಂತ ಹೀನ ಕೃತ್ಯ ಇದು. ಇದು ಸರ್ವ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗ್ತಾ ಇದೆ. ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ಹಿಂದೂ ಧರ್ಮ ಇವತ್ತು ಬರೇ ಒಂದು ಧರ್ಮದ ಹೆಸರಿಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ಗುಡಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಹಿಂದೂ ಸಮಾಜ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ಇದು ಈಗ ನಾವು ಮಾಡಬೇಕಾದ್ರೆ ಹಿಂದೂ ಸಮಾಜ ಈಗ ಎಚ್ಚರಕ್ಕೆ ಹೋಗಬೇಕು. ಈಗ ಇಷ್ಟು ದಿವಸ ನಾವು ಶಾಂತಿಲಿಂದ ಇದ್ದಿದ್ದು ಸಾಕು. ಈಗ ಸರ್ವ ಹಿಂದೂ ಸಮಾಜ ಜಾಗೃತಗೊಂಡು ನನ್ನ ದೇಶ, ನನ್ನ ಧರ್ಮ ಮತ್ತು ನನ್ನ ಸಮಾಜಕ್ಕಾಗಿ ದುಡಿಯುವಂಥ ಕೆಲಸ ಆಗಬೇಕಂತ ನಾವು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀವಿ. ಅದಕ್ಕೆ ಸರ್ವ ಹಿಂದೂ ಸಮಾಜ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಈ ಡಿಸೆಂಬರ್ 24ಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇವತ್ತೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ನಾವು ಸೇರಿರುವಂಥ ಎಲ್ಲ ನನ್ನ ಹಿಂದೂ ಸಮಾಜಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಂತರ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಹಾಗೂ ಧ್ವಜವನ್ನು ದಹಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಕಾರ್ಯಕರ್ತರು ಭಾಗವಹಿಸಿದ್ದರು.